ಬಿಜೆಪಿ ಆಯಿತು, ತುಮಕೂರು ಕಾಂಗ್ರೆಸ್ನಲ್ಲೂ ಕೂಡ ಭಿನ್ನಮತ ಸ್ಫೋಟಗೊಂಡಿದೆ. ಬಿಜೆಪಿಯಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಒಂದಷ್ಟು ಭಿನ್ನಮತ ಅನ್ನೋದು ವ್ಯಕ್ತವಾಗಿದೆ. ಈಗ ತುಮಕೂರಿನ ಕಾಂಗ್ರೆಸ್ನಲ್ಲೂ ಭಿನ್ನಮತದ ಅಪಸ್ವರ ಕೇಳಿಬಂದಿದೆ. ಕಾಂಗ್ರೆಸ್ ಮುಖಂಡ ಪ್ರಬಲ ಲಿಂಗಾಯತ ನಾಯಕ ಲೋಕೇಶ್ವರ್ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ತಿಪಟೂರು ಕಾಂಗ್ರೆಸ್ ಶಾಸಕ ಕೆ ಷಡಕ್ಷರಿ ವಿರುದ್ಧ ಸಿಡಿದೆದ್ದಿದ್ದಾರೆ ಲೋಕೇಶ್ವರ್. ನಿನ್ನೆ ಸಂಜೆ ಬೆಂಬಲಿಗರ ಸಭೆ ಕರೆದು ಕಾಂಗ್ರೆಸ್ ಪರ ಕೆಲಸ ಮಾಡದಂತೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಮ್ಮೆ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಶಾಸಕ ಷಡಕ್ಷರಿ ನಡೆಯಿಂದಾಗಿ ನಾವು ಬೇಸತ್ತಿದ್ದೇವೆ ಅಂತ ಹೇಳಿ ಲೋಕೇಶ್ವರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ, ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಿಪಟೂರು ತಾಲೂಕಿನ ಹತ್ಯಾಳು ಬೆಟ್ಟದ ಬಳಿ ಇರುವಂಥ ತಮ್ಮ ತೋಟದಲ್ಲಿ ಬೃಹತ್ ಸಭೆಯನ್ನು ನಡೆಸಿದ್ದಾರೆ ಲೋಕೇಶ್ವರ್. ನೋಡಿ, ತಳಮಟ್ಟದ ಕಾರ್ಯಕರ್ತರು ಸದೃಢವಾಗಿಲ್ಲ ಅಂತ ಹೇಳಿದ್ರೆ, ಒಮ್ಮತದಿಂದ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ರಾಷ್ಟ್ರೀಯ ಪಕ್ಷ ಆದರೂ ಕೂಡ ನೆಲ ಕಚ್ಚಿಬಿಡತ್ತೆ. ಅದು ಲೋಕಸಭಾ ಚುನಾವಣೆಯೇ ಆಗಲಿ ಅಥವಾ ಸಾರ್ವತ್ರಿಕ ಚುನಾವಣೆಯೇ ಆಗಲಿ. ಆದರೆ ಇಲ್ಲಿ ಸಮನ್ವಯದ ಕೊರತೆ ಅನ್ನೋದು ಬಹಳ ಮುಖ್ಯವಾಗಿ ಕಾಣ್ತಾ ಇದೆ. ಶಾಸಕರು ಮತ್ತು ಕಾರ್ಯಕರ್ತರ ನಡುವೆ, ಬೆಂಬಲಿಗರ ನಡುವೆ, ಪ್ರಚಾರ ಕಾರ್ಯದಲ್ಲಿ ಪ್ರಮುಖವಾಗಿ ಭಾಗಿಯಾರ ನಡುವೆ ಒಂದು ಸಹಮತ ಅನ್ನೋದು ಬೇಕಾಗುತ್ತೆ. ಅದರ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಶಾಸಕ ಷಡಕ್ಷರಿ ನಡೆಯಿಂದಾಗಿ ನಾವು ಬೇಸತ್ತಿದ್ದೇವೆ ಅಂತ ಹೇಳಿ ನೇರಾನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮ್ಮ ತೋಟದಲ್ಲೇ ನಮ್ಮ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದು. ಕಾರಣ ಏನಂದರೆ, ಕಳೆದ 1.5 ತಿಂಗಳಿಂದ ಏನು ನಮ್ಮ ನೊಂದ ಕಾರ್ಯಕರ್ತರ ಒಂದು ಸಭೆ ಮಾಡಿ ಅವತ್ತು ನನ್ನನ್ನು ಬರಮಾಡ್ಕೊಂಡ್ರು. ಅವತ್ತು ಅವ್ರ ಕಷ್ಟಗಳೆಲ್ಲ ಹೇಳ್ಕೊಂಡ್ರು. ಎಲೆಕ್ಷನ್ಗೆ ಎಷ್ಟು ಹೋರಾಟ ಮಾಡೋದು, ಗೆದ್ದ ಮೇಲೆ ಹೆಂಗೆ ನಡೆಸ್ಕೊತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಈ ವಿಚಾರ ಎಲ್ಲ ಪತ್ರಿಕೆ ಮಾಧ್ಯಮಗಳ ಮೂಲಕ ಎಲ್ಲರಿಗೂ ಗೊತ್ತಾದ್ರೂ ಯಾರೂ ಅಟ್ಲೀಸ್ಟ್ ಕೊನೆ ಒಂದು ಪಾಯಿಂಟಲ್ಲಿ ಜಿಲ್ಲಾಧ್ಯಕ್ಷ ಅನ್ನೋರಾದರೂ ಆಗಲಿ ಅಥವಾ ಜಿಲ್ಲಾ ಮಂತ್ರಿಗಳಾಗಲಿ ಇವತ್ತವರೆಗೂ ನಮ್ಮನ್ನಾಗಲಿ ನಮ್ಮ ಕಾರ್ಯಕರ್ತನಾಗಲಿ ಏನಾಯಿತು, ಯಾಕೆ ಹಿಂಗೆಲ್ಲ ಆಯಿತು ಅಂತ ಒಂದು ಸಣ್ಣದಾದ ವಿಚಾರವನ್ನು ಮಾಡಿದಂಥ ಸೌಜನ್ಯಗಳು ನಡೀಲಿಲ್ಲ. ಮತ್ತು ಮುಂದುವರೆದು ಮತ್ತೆ ಅದೇ ಶಾಸಕರು ಏನು ಗೌರ್ಮೆಂಟ್ ನಾಮಿನೇಷನ್ಸು ಮತ್ತೊಂದು ಕೆಲಸಗಳು ಕಾರ್ಯಗಳು ಎಲ್ಲವೂ ತಾನು ಇಷ್ಟ ಬಂದಾಗೆ ಮತ್ತೆ ಅದೇ ಮಾಡಿಕೊಂಡು ನಮ್ಮ ಕಾರ್ಯಕರ್ತರನ್ನೆಲ್ಲ ಮತ್ತೆ ದೂರ ಇಟ್ಟು ಅದೇ ಕೆಲಸ ಮಾಡ್ತಾ ಬಂದಿದ್ದಾರೆ. ಈಗ ಚುನಾವಣೆ ನಾಳೆ ನಡೆದ ಅನೌನ್ಸ್ ಆಗ್ತಾಯಿದೆ. ನಮಗೆ ಮುದ್ದನ್ಮೇಗೌಡರ ಹೆಸರು ನಿನ್ನೆ ಅನೌನ್ಸ್ ಆಗಿರೋ ಹಿನ್ನೆಲೆಯಲ್ಲಿ ನಾವೆಲ್ಲ ಅವ್ರ ಬಗ್ಗೆ ತುಂಬ ಪ್ರೀತಿ ಇರೋರು, ಗೌರವ ಇರೋರು, ಅವ್ರ ಬಗ್ಗೆ ಅವ್ರ ಸಜ್ಜನಿಕೆ ಬಗ್ಗೆ ಮತ್ತು ಅವ್ರ ಎಲ್ಲ ವಿಚಾರಕ್ಕೂ ನಾನು ಇಂಟ್ರಾಕ್ಷನ್ ಪರ್ಸ್ನಲಾಗಿ ಇದ್ದೀನಿ. ಆದರೆ ಸಮಸ್ಯೆ ಏನಾಗಿದೆ, ಪಕ್ಷ ಇವತ್ತು ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ಈಗ ಎಲ್ಲರದ್ದು ಕ್ವಶನ್ ಆಗಿದೆ. ಈಗ ನಾವು ಮುದ್ದನ್ಮೇಗೌಡರಿಗೆ ಸಪೋರ್ಟ್ ಮಾಡೋಕ್ಕೆ ಎಲ್ಲ ರೆಡಿಯಾಗಿದ್ದೀವಿ. ಆದರೆ ಒಂದು ಪ್ರಶ್ನೆ ಏನಾಗಿದೆ ಅಂದರೆ, ಪಕ್ಷ ಗೌರವವಾಗಿ ನಡ್ಕೊತಾ ಇಲ್ಲ, ನಮ್ಮ ಕಾರ್ಯಕರ್ತರಿಗೆ ಯಾರನ್ನು ಗುರುತಿಸ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಹಿಂಗೆ ಮುಂದುವರಿಯೋದಾದರೆ ನಾವು ಏನಕ್ಕೆ ಹೋಗಬೇಕು, ಯಾತಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ಪ್ರಶ್ನೆಗಳಾಗಿ ಇವತ್ತು ಅವ್ರನ್ನ ಕರೆದು ಮಾತಾಡಿ ಅವ್ರಿಗೆ ನಾವು ಹೇಳಿದ್ದೀವಿ. ಈಗ ನೀವು ಹೇಳಿದ ಪ್ರಕಾರ ನಾವು ಮುದ್ದನ್ಮೇಗೌಡರ ಪರವಾಗೇ ಇದ್ದೀವಿ ಎಲ್ಲರೂ. ಆದರೆ ಇಲ್ಲಿ ತನಕ ಆದರೆ ನೀವು ಪಕ್ಷದ ಒಂದು ಸರಿಯಾದ ಗೌರವವನ್ನು ಕಾರ್ಯಕರ್ತರಿಗೆ ಮತ್ತೊಂದು ನಡ್ಕೊಳಕ್ಕೆ ತಿಪಟೂರು ತಾಲೂಕಲ್ಲಿ ನೀವು ಮಾಡಿಲ್ಲ. ಎಲ್ಲ ಎಕ್ಸ್ಪ್ಲೈನ್ ಆಗಿ ಪಬ್ಲಿಕ್ ಆಗಿ ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ಹೇಳಿದ್ದು ಇವತ್ತು ಯಾರು ನೀವು ಕಾಂಗ್ರೆಸ್ ಪಕ್ಷದ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಲೋಕೇಶ್ವರ್ ಅವರ ಮಾತನ್ನು ಅಬ್ಸರ್ವ್ ಮಾಡಿದ್ರೆ ಮುದ್ದಹನುಮೇಗೌಡರ ಮೇಲೆ ಒಂಚೂರು ಪ್ರೀತಿ ಇದೆ. ಅಂದರೆ ಅವ್ರಿಗೋಸ್ಕರ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಬೇಕು, ಅವ್ರಿಗೋಸ್ಕರ ಕೆಲಸ ಮಾಡಬೇಕು ಅಂತ. ಆದರೆ ಕೇವಲ ಶಾಸಕ ಷಡಕ್ಷರಿ ವಿಚಾರಕ್ಕೆ ನಾವು ತಟಸ್ಥರಾಗಬೇಕು ಅಂತ ಹೇಳಿದ್ರೆ ಅಸಮಾಧಾನ ದೊಡ್ಡ ಮಟ್ಟದಲ್ಲೇ ಸ್ಫೋಟ ಆಗಿದೆ ಅಂತ ಆಯಿತು. ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿ ಲೋಕೇಶ್ ಅವರನ್ನು ಮತ್ತೆ ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನ ಮಾಡೋಣ. ನೋಡಿ, ಲೋಕೇಶ್ವರ್ ಅವರು ಮಾತಾಡಿದ್ದನ್ನು ನೀವು ಗಮನಿಸಿದ್ರಿ. ಶಾಸಕರು ಮತ್ತು ಆ ಭಾಗದ ಸ್ಥಳೀಯ ಮುಖಂಡರು ಅಂತ ಇರ್ತಾರೆ ನೋಡಿ, ಪಕ್ಷಕ್ಕಾಗಿ ದುಡಿತಾ ಇರ್ತಾರಲ್ಲ, ಅವರ ನಡುವೆ ಸಮನ್ವಯದ ಕೊರತೆ ಅನ್ನೋದು ಉಂಟಾದರೆ ಇದೇ ರೀತಿಯ ಒಂದಷ್ಟು ಬೆಳವಣಿಗೆಗಳಾಗ್ತವೆ. ಅದಕ್ಕೆ ಪ್ರಮುಖ ಸಾಕ್ಷಿ ಈಗ ಲೋಕೇಶ್ವರ್ ಅವರು ಮಾತಾಡಿದ್ರಲ್ಲ, ಅದನ್ನು ನೀವು ಗಮನಿಸಿದ್ದೀರಿ.
ಮತ್ತೆ ನಮ್ಮ ಪ್ರತಿನಿಧಿ ಯೋಗೇಶ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಯೋಗೇಶ್, ಈಗ ಲೋಕೇಶ್ವರ್ ಅವರ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ವಿ. ಈಗ ಮುದ್ದಹನುಮೇಗೌಡರ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಇಚ್ಛೆ ಇದೆ. ಕೇವಲ ಶಾಸಕ ಷಡಕ್ಷರಿ ಅವರ ವಿಚಾರಕ್ಕೆ ನಾವು ಕಾಂಗ್ರೆಸ್ಸಿಗೆ ಕೆಲಸ ಮಾಡಬೇಕಾ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಅನ್ನುವಂತಹ ತೀರ್ಮಾನಕ್ಕೆ ಬರ್ತಾರೆ ಅಂದರೆ ಅಸಮಾಧಾನ ದೊಡ್ಡ ಮಟ್ಟದಲ್ಲೇ ಸ್ಫೋಟ ಆಗಿದೆ. ಯೋಗೇಶ್, ಅದಿದೆ ತುಮಕೂರು ಜಿಲ್ಲೆ ತಿಪ್ಟೂರ್ನಲ್ಲಿ ಇದೇ ಅಸಮಾಧಾನ ಮೊದಲನೇದಲ್ಲ. ಯಾಕಂದ್ರೆ ಚುನಾವಣೆಯಲ್ಲಿ ದೋಸ್ತಿಗಳಾಗಿ ಕಾಣಿಸ್ಕೊಂಡಂತ ಷಡಕ್ಷರಿ ಮತ್ತೆ ಲೋಕೇಶ್ ಅವರದಾದ ನಂತರ ಒಂದಷ್ಟು ಕಾರ್ಯಕರ್ತನ ಕಡೆಗಣಿಸಿದವರ ಕಾರಣಕ್ಕೆ ಕಾಂಗ್ರೆಸ್ ಅಸಮಾಧಾನಿತರ ಸಭೆ ಕೂಡ ಮಾಡಿದೆ ಅಂದ್ರೆ ಆ ಚುನಾವಣೆಗೂ ಮುನ್ನ. ಅದಾದ ನಂತರ ಈಗ ಒಂದಷ್ಟು ಮತ್ತೆ ಈ ಒಂದು ಅಸಮಾಧಾನ ಮುಂದುವರೆದಿದೆ. ಯಾಕಂದ್ರೆ ಷಡಕ್ಷರಿ ಗೆದ್ದ ನಂತರ ಅವ್ರನ್ನ ಸರಿಯಾಗಿ ಗಮನಿಸ್ತಾ ಇಲ್ಲ, ಅಂದ್ರೆ ಅವರ ಕಾರ್ಯಕರ್ತರಿಗೆ ಕೊಡ್ಬೇಕಾದಂತ ಬೆಲೆ ಕೊಡ್ತಾ ಇಲ್ಲ ಅನ್ನೋದು. ಅಂದ್ರೆ ಇಲ್ಲಿವರೆಗೂ 2 ತಿಂಗಳಾಗಿದೆ ಬಂದು, ಇಲ್ಲಿವರೆಗೂ ಕೂಡ ಏನು ಆ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ, ಆ ಮುಖಂಡರನ್ನ ಭೇಟಿ ಮಾಡೋದಾಗಿ ಅಥವಾ ಬೇರೆ ಅವರಿಗೆ ಸಾಂತ್ವನ ಹೇಳೋದಾಗಿ ಯಾವ್ದು ಕೂಡ ಆಗಿಲ್ಲ ಅನ್ನೋದು ಲೋಕೇಶ್ ಬೆಂಬಲಿಗರ ಅಸಮಾಧಾನ. ಯಾಕಂದ್ರೆ ನಿಗಮ ಮಂಡಳಿಯಲ್ಲೂ ಕೂಡ ಇಡೀ ಕಾರ್ಯಕರ್ತರು ಸಂಪೂರ್ಣವಾಗಿ ಕಡೆಗಣಿಸಿದ ಆರೋಪ ಕೇಳಿ ಬಂದಿದೆ. ಈಗಾಗಲೇ ಲೋಕಸಭೆ ಚುನಾವಣೆಗೆ ಮುದ್ದಹನುಮೇಗೌಡರನ್ನ ಟಿಕೆಟ್ ನೀಡಿ ಅವ್ರಿಗೆ ಈಗಾಗಲೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗಿದೆ. ಆದ್ರೆ ಇದ್ರ ನಡುವೆ ಒಂದಷ್ಟು ಗೊಂದಲಗಳು ಮುಂದುವರೆದಿದೆ. ಯಾಕಂದ್ರೆ ಲೋಕೇಶ್ವರ್ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ತಿಪ್ಟೂರ್ನಲ್ಲಿ ಇದ್ದಾರೆ. ಆದ್ರೆ ಅವರನ್ನ ಬಳಕೆ ಮಾಡಿಕೊಂಡು ಚುನಾವಣೆ ಗೆಲ್ಲೋದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ಕೊಳ್ಬೇಕು. ಅಂದ್ರೆ ಅವರೆಲ್ಲವನ್ನು ಬಿಟ್ಟು ಕೇವಲ ಷಡಕ್ಷರಿ ಅವರೇ ಒಂದು ಹಂತದಲ್ಲಿ ಡಾಮಿನೇಟ್ ಆಗಿದ್ದಾರೆ, ಮತ್ತೆ ಅವ್ರ ಬಗ್ಗೆ ಒಂದಷ್ಟು ಅಸಡ್ಡೆ ತೋರ್ತಿದ್ದಾರೆ ಅನ್ನೋದು ಈ ಕಾರಣಕ್ಕಾಗಿ ಇವತ್ತು ಸಭೆಯನ್ನ ನಡೆಸಿದ್ದಾರೆ. ಆ ಸಭೆಯಲ್ಲಿ ಈಗಾಗಲೇ ಮುದ್ದಹನುಮೇಗೌಡರಿಗೆ ಒಂದು ಡಿ ಕೆ ಶಿವಕುಮಾರ್ ಸೇರಿದಂತೆ ಜಿಲ್ಲಾಧ್ಯಕ್ಷರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ, ಆಗಿರ್ತಕ್ಕಂಥ ಸಮಸ್ಯೆನ ಹೇಳ್ಕೊಂಡಿದ್ದಾರೆ. ಅದು ಯಾರು ಕೂಡ ಅದನ್ನ ಬಗೆಹರಿಸುವ ಯತ್ನಕ್ಕೆ ಮುಂದಾಗಿಲ್ಲ. ಹಾಗಾಗಿ ಆ ಚುನಾವಣೆ ಇರದೆ ಒಂದು ವೇಳೆ ಚುನಾವಣೆಯಲ್ಲಿ ಏನಾದ್ರು ಅಲ್ಲಿವರೆಗೂ ಏನಾದ್ರು ಕಾರ್ಯಕರ್ತನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ, ಲೋಕೇಶ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಅವ್ರ ನೋಟಾ ಅನ್ನೋ ಒಂದು ಆಪ್ಷನ್ ಇದೆ, ಅದಕ್ಕೆ ನಾವು ಮುಂದುವರಬೇಕಾಗುತ್ತೆ. ಅಂದ್ರೆ ಚುನಾವಣೆ ಭಾಗವಹಿಸ್ತೀವಿ, ಆದ್ರೆ ಯಾರಿಗೂ ಓಟ್ ಹಾಕೋದಿಲ್ಲ, ತಟಸ್ಥವಾಗಿದ್ದು ನೋಟಾಗೆ ಓಟ್ ಹಾಕೋ ಒಂದು ಪ್ರಯತ್ನ ಮಾಡ್ತೀವಿ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆದ್ರೆ ಇದನ್ನ ಜಿಲ್ಲೆಯ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಮತ್ತೆ ಸಹಕಾರ ಸಚಿವರು ಕೆ ಎನ್ ರಾಜರು ಯಾವ ರೀತಿ ಸ್ವೀಕರಿಸ್ತಾರೆ, ಮತ್ತೆ ಜಿಲ್ಲಾಧ್ಯಕ್ಷರು ಯಾವ ರೀತಿ ಅಸಮಾಧಾನವನ್ನ ಶಮನ ಮಾಡ್ತಾರೆ ಕಾದ್ ನೋಡ್ಬೇಕು. ಹಾಗಾಗಿ ಇನ್ನು ಮುದ್ದಹನುಮೇಗೌಡರು ಇನ್ನೂ ಅವ್ರನ್ನ ಕೂಡ ಭೇಟಿ ಮಾಡಿಲ್ಲ. ಅದಾದ ನಂತರ ಒಂದಷ್ಟು ಮಾತುಕತೆ ನಡೆದ್ರೆ ಅಸಮಾಧಾನ ಆದ್ರೆ ಮುದ್ದಹನುಮೇಗೌಡರಿಗೆ ಒಂದಷ್ಟು ಮತಗಳು ಬರುತ್ತೆ ತಿಪ್ಟೂರಿಂದ, ಇಲ್ಲಾಂದ್ರೆ ಅದು ಒಂದಷ್ಟು ಮತಗಳು ದೂರ ಆಗೋದಂತೂ ಪಕ್ಕ ಅನ್ನೋದು ಈ ಒಂದು ಸಭೆಯಿಂದ ಗೊತ್ತಾಗುತ್ತೆ. ವಿಷಯ ಅಸಮಾಧಾನ ತಳಮಟ್ಟದಲ್ಲಿದ್ದಾಗಲೇ ಅದನ್ನ ಬಗೆಹರಿಸುವ ಪ್ರಯತ್ನವನ್ನ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಡಲಿಲ್ಲ ಅಂತ ಹೇಳಿದ್ರೆ ಚುನಾವಣೆ ಹೊತ್ತಿಗೆ ಬಹುದೊಡ್ಡ ಸಮಸ್ಯೆ ಆಗುತ್ತೆ. ಯೋಗೇಶ್, ಖಂಡಿತ. ಯಾಕೆಂದ್ರೆ ತಿಪ್ಟೂರ್ನಲ್ಲಿ ಲೋಕೇಶ್ವರ್ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಯಾಕೆಂದ್ರೆ ಅವರು ಹಿಂದೆ ಕೂಡ ಬಿಜೆಪಿ ಜೆಡಿಎಸ್ ಇದ್ದಾಗ ಕೂಡ ಒಂದಷ್ಟು ಮತಗಳು ಅವರು ಗೆಲುವಿಗೆ ಕಾರಣ ಆಗಿತ್ತು. ಯಾಕಂದ್ರೆ ಈ ಹಿಂದೆ ಕೂಡ ಬಿಸಿ ನಾಗೇಶ್ ಅವ್ರ ಜೊತೆ ಕೂಡ ಒಂದಷ್ಟು ಮತಗಳನ್ನ ಹಾಕಿಸ್ಕೊಟ್ಟಿದ್ರು. ಹಾಗಾಗಿ ಈಗ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಕೂಡ ಲೋಕೇಶ್ ಅವರು ಬೆಂಬಲಿಗರು ಇದ್ದಾರೆ. ಹಾಗಾಗಿ ಈ ಒಂದು ವೇಳೆ ಚುನಾವಣೆ ಈಗ ಅಷ್ಟೇ ಕಾವು ಏರ್ತಾ ಇದೆ, ಅಂದ್ರೆ ಟಿಕೆಟ್ ಕೂಡ ಘೋಷಣೆ ಆಗಿದೆ. ಮುದ್ದಹನುಮೇಗೌಡರಿಗೆ ಮತ ಹಾಕ್ಬೇಕು ಅಂತ ಮನಸ್ಸಲ್ಲಿದ್ರು ಕೂಡ ಇಲ್ಲಿ ಸ್ಥಳೀಯ ನಾಯಕರು ಮತ್ತು ಶಾಸಕರು ಮತ್ತು ಸ್ಥಳೀಯ ನಾಯಕರ ತಿಕ್ಕಾಟ ಒಂದಷ್ಟು ತಾರ್ಕಕ್ಕೆ ಏರ್ತಾನೆ ಇದೆ. ಹಾಗಾಗಿ ಇನ್ನು ಮತ್ತೊಂದು ಸುತ್ತಿನ ಸಭೆ ನಡೆಯುವ ಸಾಧ್ಯತೆ ಇದೆ. ಅದರ ಒಳಗಾಗಿ ಸಂಬಂಧಪಟ್ಟು ಯಾರು ಮುಖಂಡರು ಒಂದಷ್ಟು ಮಾತುಕತೆ ನಡೆಸಿದ್ರೆ ಒಂದಷ್ಟು ಓಟ್ಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಲೋಕೇಶ್ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತೋರಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕೂಡ ಷಡಕ್ಷರಿ ಅವರು ಗೆಲ್ಲೋದಕ್ಕೆ. ಹಾಗಾಗಿ ಅವ್ರ ಪಾತ್ರ ಕೂಡ ಹೆಚ್ಚಿರೋದ್ರಿಂದ ಈ ಬಾರಿ ಅವರು ಯಾವ ರೀತಿ ಕ್ರಮ ತಗೋತಾರೆ ಅದು ವರಿಷ್ಠರ ಮೇಲೆ ಮತ್ತೆ ಪಕ್ಷದ ಮುಖಂಡರ ಮೇಲೆ ಮತ್ತೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಚಿವರು, ಶಾಸಕರು ಮತ್ತು ಮುಖಂಡರ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.